ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ಮೇಕಪ್ ಇಲ್ಲದೆ ಸುಂದರವಾಗಿ ಕಾಣೋದು. ಹೌದು, ಮೇಕಪ್ ಇಲ್ಲದೇ ಸುಂದರವಾಗಿ ಕಾಣಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಮ್ಮ ಚರ್ಮಕ್ಕೆ ನೈಸರ್ಗಿಕ ಹೊಳಪು ತರೋ ಕೆಲವೊಂದಷ್ಟು ಟಿಪ್ಸ್ಗಳನ್ನು ನೋಡೋಣ, ಆಯಿತಾ? ಈಗ ಒಂದು 10 ಜನಗಳ ಮಧ್ಯೆ ನಿಂತಿದ್ದೀವಿ ಅಂದರೆ ಆ ಜನಗಳ ಮಧ್ಯೆ ನಾವೇ ಎದ್ದು ಕಾಣಬೇಕು, ಚೆನ್ನಾಗಿ ಕಾಣಿಸ್ಬೇಕು. ಅದು ವಿತೌಟ್ ಮೇಕಪ್ ಇಲ್ದೇ ಚೆನ್ನಾಗಿ ಕಾಣಿಸ್ಬೇಕು. ಆ 10 ಟಿಪ್ಸ್ಗಳನ್ನ ನೋಡೋಣ, ಆಯಿತಾ? ಫಸ್ಟ್ನೇ ಟಿಪ್ಸ್ ಬಂದ್ಬಿಟ್ಟು ನೀರನ್ನು ಅತಿ ಹೆಚ್ಚಾಗಿ ಕುಡಿಬೇಕು. ಹೌದು ಸ್ನೇಹಿತರೆ, ಪ್ರತಿದಿನ ನಾವು 8 ಅಥವಾ 10 ಗ್ಲಾಸ್ ನೀರು ಕುಡಿಯೋದ್ರಿಂದ ನಮ್ಮ ಚರ್ಮ ತಾಜವಾಗಿರುತ್ತೆ, ಅಂದರೆ ಕೂಲಾಗಿರುತ್ತೆ ಮತ್ತು ಹಾಯಾಗಿರುತ್ತೆ. ಅತಿ ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು, ನಮ್ಮ ಚರ್ಮಕ್ಕೂ ಒಳ್ಳೆಯದು. ಇನ್ನು ಎರಡನೇ ಟಿಪ್ಸ್ ಬಂದ್ಬಿಟ್ಟು ಸರಿಯಾಗಿ ನಿದ್ದೆ ಮಾಡಬೇಕು. ನಾವು ದಿನಕ್ಕೆ ಕನಿಷ್ಠ ಪಕ್ಷ 7ರಿಂದ 8 ಗಂಟೆ ನಿದ್ದೆ ಮಾಡಬೇಕು. ಚರ್ಮಕ್ಕೆ ಆರೋಗ್ಯಕರವಾಗಿ ಅತ್ಯಂತ ಮುಖ್ಯವಾದ ಅಂಶ ಇದು. ಇನ್ನು ಮೂರನೇ ಟಿಪ್ಸ್ ಬಂದ್ಬಿಟ್ಟು ಮುಖವನ್ನು ಚೆನ್ನಾಗಿ ತೊಳಿಬೇಕು. ಅಂದರೆ ಸಾಫ್ಟ್ ಆದ ಫೇಸ್ ವಾಶಿಂದ ಮುಖವನ್ನು ತೊಳೆಯೋದ್ರಿಂದ ನಮ್ಮ ಮುಖ ಹೊಳೆಯುವಂತೆ ಮಾಡುತ್ತೆ ಮತ್ತು ಕ್ಲೀನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು 4ನೇ ಟಿಪ್ಸ್ ಬಂದ್ಬಿಟ್ಟು ತಾಜವಾಗಿರೋ ಹಣ್ಣನ್ನು ಮತ್ತು ತರಕಾರಿ ಸೇವನೆ ಮಾಡಬೇಕು. ಇದರಿಂದ ನಮಗೆ ವಿಟಮಿನ್ ಸಿ ಮತ್ತು ಇರೋಂತಹ ತರಕಾರಿ ಹಣ್ಣುಗಳನ್ನು ತಿನ್ನೋದ್ರಿಂದ ನೈಸರ್ಗಿಕ ಹೊಳಪು ನೀಡುತ್ತೆ. ನಮ್ಮ ಆಹಾರದಲ್ಲಿ ಇದನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ದೇಹಕ್ಕೂ ಒಳ್ಳೆಯದು, ನಮ್ಮ ಚರ್ಮಕ್ಕೂ ಒಳ್ಳೆಯದು. ನೆನಪಿರಲಿ, ವಿಟಮಿನ್ ಇ ಮತ್ತು ವಿಟಮಿನ್ ಸಿ ಹಣ್ಣು ತರಕಾರಿಯನ್ನು ಅತಿ ಹೆಚ್ಚಾಗಿ ತಿನ್ನೋದ್ರಿಂದ. 5ನೇ ಟಿಪ್ಸ್ ಬಂದ್ಬಿಟ್ಟು ಹಾಲು ಮತ್ತು ಕಡಲೆ ಹಿಟ್ಟಿನದು ಪ್ಯಾಕು. ಹೌದು, ಹಾಲು ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ವಾರಕ್ಕೆ 2 ಬಾರಿ ಮುಖಕ್ಕೆ ಹಚ್ಚೋದ್ರಿಂದ ಇದು ಡೆಡ್ ಸೆಲ್ಸ್ ತೆಗೆದುಹಾಕುತ್ತದೆ ಮತ್ತು ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ. ವಾರಕ್ಕೆ 2 ಸತಿನಾದರೂ ಮಾಡ್ಬೋದು, ಅಥವಾ ಒಂದಿನ ಬಿಟ್ಟು ಒಂದಿನನಾದರೂ ಮಾಡ್ಬೋದು. ಇದರಿಂದ ನಮ್ಮ ಮುಖದಲ್ಲಿರುವಂತಹ ಡೆಡ್ ಸೆಲ್ಸ್ ತೆಗೆದುಹಾಕಿ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತದೆ. ಇನ್ನು 6ನೇ ಟಿಪ್ಸ್ ಬಂದ್ಬಿಟ್ಟು ಆಲೋವೆರಾ ಜೆಲ್ಲು. ರಾತ್ರಿ ಮಲಗೋಕ್ಕಿಂತ ಮುಂಚೆ ಆಲೋವೆರಾ ಜೆಲ್ನ ಹಚ್ಚಿ ಮಲಗೋದ್ರಿಂದ ಮತ್ತು ಬೆಳಗ್ಗೆ ಎದ್ದು ತಣ್ಣೀರಲ್ಲಿ ತೊಳೆಯೋದ್ರಿಂದ ಪಿಂಪಲ್ಸ್ಗಳು ಕಡಿಮೆ ಆಗುತ್ತೆ ಮತ್ತು ಮುಖ ಹೈಡ್ರೇಟ್ ಆಗಿ ಕಾಣಿಸುತ್ತೆ, ಗ್ಲೋ ಆಗಿ ಕಾಣಿಸುತ್ತೆ. ಆಲೋವೆರಾ ಜೆಲ್ ಬೆಸ್ಟ್ ಅಂತ ಹೇಳ್ಬೋದು. ಇನ್ನು 7ನೇದು ಟಿಪ್ಸ್ ಬಂದ್ಬಿಟ್ಟು ಫೇಸ್ ಮಸಾಜು. ನಮ್ಮ ಮನೆಯಲ್ಲಿ ಇರೋವಂಥ ಕೊಕೊನೆಟ್ ಆಯಿಲು ಅಥವಾ ಬಾದಾಮ್ ಆಯಿಲು ಯಾವುದಾದ್ರೂ ಸರಿ, ಇಂತಹ ಎಣ್ಣೆಗಳಿಂದ ಆಯಿಲ್ಗಳಿಂದ ಫೇಸ್ ಮಸಾಜ್ ಮಾಡೋದ್ರಿಂದ ರಕ್ತ ಪ್ರವಾಹ ಹೆಚ್ಚಿಸಿ ತಾಜಾತನ ನೀಡುತ್ತೆ. ಅಂದರೆ ರಕ್ತದ ಒತ್ತಡ ಹೆಚ್ಚಾಗ್ತಾ ಇರುತ್ತಲ್ವ, ಆವಾಗ ನಮಗೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಗ್ಲೋ ಆಗಿ ಕಾಣಿಸ್ತೀವಿ. ಇದನ್ನ ಬೇಕಾದ್ರೆ ನಾವು ವಾರಕ್ಕೆ 2ರಿಂದ 3 ಸಲನಾದರೂ ಮಾಡ್ಕೋಬೋದು. ಇನ್ನು 8ನೇ ಟಿಪ್ಸ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಬಳಸೋದು. ಮೇಕಪ್ ಅಂತೂ ಬೇಡವೇ ಬೇಡ, ಆದರೆ ಸನ್ಸ್ಕ್ರೀನ್ ಮೇಕಪ್ಗಿಂತ ಮುಖ್ಯ. ಹೆಂಗಪ್ಪ ಅಂತ ಅಂದರೆ, ನಾವು ಈಗ ಆಚೆ ಎಲ್ಲಿ ಇರ್ತೀವಿ ಆವಾಗ ನಮಗೆ ಸೂರ್ಯನ ಕಿರಣ ಮುಖಕ್ಕೆ ಸೀದಾ ಬೀಳೋದ್ರಿಂದ ಮುಖ ಮತ್ತು ಬಾಡಿ ಟ್ಯಾನ್ ಆಗೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಸನ್ಸ್ಕ್ರೀನ್ ಉಪಯೋಗಿಸಿದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ. ಸನ್ಸ್ಕ್ರೀನ್ ಈಸ್ ಬೆಸ್ಟ್ ಆಪ್ಷನು ನಮ್ಮ ಮುಖಕ್ಕೆ. ಸನ್ಸ್ಕ್ರೀನ್ ಅಂತೂ ಬಳಸಲೇಬೇಕು, ಎಲ್ಲದಕ್ಕಿಂತ ಇಂಪಾರ್ಟೆಂಟ್. ಆದರೆ ಮೇಕಪ್ ಬೇಡ, ಆದರೆ ಸನ್ಸ್ಕ್ರೀನ್ ಬೇಕು. ಇದು ಒತ್ತಿ ಹೇಳ್ತಾಯಿದ್ದೀನಿ, ಯಾಕಂದರೆ ಅದು ಬೇಕೇ ಬೇಕು. ಇನ್ನು 9ನೇ ಟಿಪ್ಸು ಅಂತ ಏನಪ್ಪ ಅಂದರೆ ಧೈರ್ಯ. ಹೌದು, ಇದಂತೂ ಅತಿ ಮುಖ್ಯ. ನಮಗೆ ನಾವೇ ಅನ್ಕೋಬೇಕು ನಾವು ಚೆನ್ನಾಗಿದ್ದೀವಿ, ಎಲ್ಲರಿಗಿಂತ ಚೆನ್ನಾಗಿ ಕಾಣಿಸ್ತೀವಿ, ಮತ್ತು ನಮ್ಮನ್ನು ನಾವೇ ಲವ್ ಮಾಡ್ಕೋಬೇಕು. ಆವಾಗ ನಮ್ಮ ಬಾಡಿಲಿ ಅಥವಾ ನಮ್ಮ ಮುಖದಲ್ಲಿ ನಮಗೆ ಗೊತ್ತಿಲ್ಲ ಅನ್ನೋ ಥರ ಒಂದು ಹೊಳಪು ಕಾಣಿಸುತ್ತೆ. ನಾವು ಚೆನ್ನಾಗಿದ್ದೀವಿ ಅಂತಲೇ ಇರಬೇಕು ಯಾವಾಗಲೂ. ಇನ್ನು ಯಾವಾಗಲೂ ಮುಖದಲ್ಲಿ ನಗು ಇರಲೇಬೇಕು. ಆವಾಗ ನಮಗೆ
ಅದರಿಂದ ಇನ್ನೂ ಒಂದು ಹೊಳಪು ಸಿಕ್ಕೋ ಹಾಗೆ ಆಗುತ್ತೆ. ಇನ್ನು 10ನೇ ಟಿಪ್ಸ್ ಬಂದ್ಬಿಟ್ಟು ಒಳ್ಳೆ ಮನಸ್ಥಿತಿ. ಅಂದರೆ ಧ್ಯಾನ ಮಾಡಬೇಕು, ಪ್ರಾಣಾಯಾಮಗಳಂತಹ ಅಭ್ಯಾಸ ಇರಬೇಕು. ಇದರಿಂದ ನಮಗೆ ನಮ್ಮ ಬಾಡಿಗೂ ಒಳ್ಳೆಯದು, ನಮ್ಮ ಚರ್ಮಕ್ಕೂ ಒಳ್ಳೆಯದು, ಹಾಗೆ ಒಳ್ಳೆಯ ಮನಸ್ಥಿತಿಯನ್ನು ರೂಪಿಸ್ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ಟಿಪ್ಸ್ಗಳು ನಿಮಗೆ ಸಹಾಯ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಂಥ ನೈಸರ್ಗಿಕ ಬ್ಯೂಟಿ ಟಿಪ್ಸು ಮತ್ತಷ್ಟು ಬೇಕಾದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಬಾಯ್ ಸ್ನೇಹಿತರೆ.